ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರದ್ ಬಿರಾರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನು ಹೊಸ ವಿಡಿಯೋ ಒಟ್ಟಿಗೆ ಬಂದಿದ್ದೇನೆ. ಸೊ ಇವತ್ತು ನಿಮಗೆ ಮಿನಿ ಸೂಪರ್ ಮಾರ್ಕೆಟ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಿಮಗೆ ಈ ಚಾನಲಲ್ಲಿ ಐಡಿಯಾ ಸಿಗ್ತದೆ. ಈ ವಿಡಿಯೋದಲ್ಲಿ ಐಡಿಯಾ ಸಿಗ್ತದೆ ನಿಮಗೆ. ಮಿನಿ ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಪ್ರಾಫಿಟ್ ಉಂಟಾ ಇಲ್ವಾ ಅಂತ, ಹೇಗೆ ಸ್ಟಾರ್ಟ್ ಮಾಡೋದು, ಯಾಕೆಂದರೆ ವಿಲೇಜಲ್ಲಿ ಸೂಪರ್ ಮಾರ್ಕೆಟ್ ಮಾಡ್ಬೋದಾ ಇಲ್ವಾ ಅಂತ ಕೆಲವು ಡೌಟ್ ಇರ್ತದೆ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತದೆ. ನಾನು ಎಲ್ಲಿದ್ದೇನೆ ಅಂದರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಮಿಯಾರ್ ಗ್ರಾಮದಲ್ಲಿದ್ದೇನೆ. ಸೊ ಕುಂಟಿಬೈಲ್ ನಮ್ಮ ಮನೆ ಹತ್ರನೇ ಇದೊಂದು ಬಿಸ್ನೆಸ್ ಉಂಟು. ಸೊ ನಿಮಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ಇವತ್ತು ಮಿನಿ ಸೂಪರ್ ಮಾರ್ಕೆಟ್ ಪ್ರಿಯದರ್ಶಿನಿ ಸೂಪರ್ ಮಾರ್ಕೆಟ್ ಇದು ಓನರ್ ಇದ್ದಾರೆ ದಿಲೀಪ್ ಪೂಜಾರಿ ಸರ್. ಹೇಗಿದ್ದೀರಿ? ಓಕೆ ಸರ್, ಇದೊಂದು ಸೂಪರ್ ಮಾರ್ಕೆಟ್ ಹೇಗೆ ಐಡಿಯಾ ಬಂತು? ಐಡಿಯಾ ಅಂದರೆ ಆ್ಯಕ್ಚುಲಿ ನಾನು ಒಂದು 7-8 ವರ್ಷ ಗಲ್ಫಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ. ಅದರ ನಂತರ ಊರಿಗೆ ಬಂದು ಒಂದು 5 ವರ್ಷ ಕೆಲಸದಲ್ಲಿದ್ದೆ. ಹಾ. ಅದರ ನಂತರ ನಾವೇ ಒಂದು ಸ್ವಂತ ಮಾಡುವಂತಾಯಿತು. ಓಕೆ. ಹಾಗಾಗಿ ಮತ್ತೆ ನಮ್ಮೂರಲ್ಲಿ ಒಂದು ಚಾನ್ಸ್ ಸಿಕ್ತು ಮಾಡುವ ಅಂತ. ಹಾಗಾಗಿ ಮತ್ತೆ ಊರಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಓಕೆ. ಇಲ್ಲಿ ಸೂಪರ್ ಮಾರ್ಕೆಟ್ ಮಾಡ್ಲಿಕ್ಕೆ ಎಂತಾದ್ರೆ ಪರ್ಮಿಷನ್ ಎಲ್ಲ ಬೇಕಾ? ಹೌದು, ಪರ್ಮಿಷನ್ ಬೇಕು. ಸೂಪರ್ ಮಾರ್ಕೆಟ್ ಮಾಡಲಿಕ್ಕೆ ನಿಮ್ಮದು ವಿದೌಟ್ ಪರ್ಮಿಷನ್ ಮಾಡಲಿಕ್ಕೆ ಸಹ ಆಗುದಿಲ್ಲ. ಇಲ್ಲಿ ಲೈಸೆನ್ಸ್ ಬೇಕು. ಲೈಸೆನ್ಸ್ ಅಂದ್ರೆ ಲೈಸೆನ್ಸ್ ಬೇಕು. ನಮ್ದು ಬಿಲ್ಡಿಂಗ್ ಲೈಸೆನ್ಸ್ ಬೇಕು. ಬಿಲ್ಡಿಂಗ್ ಮತ್ತೆ ಲೈಸೆನ್ಸ್, ಫುಡ್ ಲೈಸೆನ್ಸ್ ಆಗಬೇಕು. ಫುಡ್ ಲೈಸೆನ್ಸ್. ಹೌದು, ಫುಡ್ ಲೈಸೆನ್ಸ್ ಕಂಪಲ್ಸರಿ ಬೇಕು ನಮಗೆ. ಓಕೆ ಓಕೆ. ಮತ್ತೆ ಇಲ್ಲಿ ನಿಮ್ಗೆ ಇಲ್ಲಿ ಪ್ರಾಡಕ್ಟ್ಸ್ ಹಾಕ್ಲಿಕ್ಕೆ ಅವರೇ ಬರ್ತಾರ, ನೀವು ಕಾಂಟ್ಯಾಕ್ಟ್ಸ್ ಮಾಡ್ತೀರಾ ಜನಗಳಿಗೆ? ಸ್ಟಾರ್ಟಿಂಗ್ ಒಮ್ಮೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ ನಮ್ಗೆ ನಾವೇ ಕಾಂಟ್ಯಾಕ್ಟ್ ಮಾಡ್ಬೇಕಾಗ್ತದೆ. ಓಕೆ. ಅದ್ರ ನಂತರ ಅವರೇ ಬರ್ತಾರೆ. ಡಿಸ್ಟ್ರಿಬ್ಯೂಟರ್ ನಮ್ಮನ್ನೇ ಕಾಂಟ್ಯಾಕ್ಟ್ ಆಗ್ತಾರೆ. ತುಂಬಾ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ತಾರೆ. ಓಕೆ. ಇಲ್ಲಿ ಯಾವ್ದೆಲ್ಲ ಈಗ ಯಾವ್ದೆಲ್ಲ ಥಿಂಗ್ಸ್ ಸಿಗ್ತದೆ ಇಲ್ಲಿ? A to Z ಬೇಕಾಗುವಂತದ್ದು ಎಲ್ಲ ಐಟಮ್ಸ್ ಇದೆ. ಆದ್ರೆ ಹೋಮ್ ಸ್ಟೋರ್ ಐಟಮ್ ಇಷ್ಟವರೆಗೆ ನಾವು ಹಾಕ್ಲಿಲ್ಲ. ಸ್ವಲ್ಪ ನಮ್ಗೆ ಅಂದ್ರೆ ಸ್ಥಳದ ಓಕೆ, ಅರ್ಥ ಆಗ್ತದೆ. ಹಾಗೆ. ಸೊ ಅದಕ್ಕೆ ಮಿನಿ ಸೂಪರ್ ಮಾರ್ಕೆಟ್ ಅಂತ ಹೆಸರಿದೆ. ಅದಕ್ಕೋಸ್ಕರನೇ ಮಿನಿ ಸೂಪರ್ ಮಾರ್ಕೆಟ್ ಅಂತ ಹೆಸರು ಇಟ್ಟದ್ದು. ಓಕೆ. ಸೊ ಜನಗಳು ವಿಲೇಜ್ ಅಲ್ಲಿ ಸೂಪರ್ ಮಾರ್ಕೆಟ್ ಮಾಡ್ಬೋದು? ಖಂಡಿತವಾಗ್ಲೂ ಮಾಡ್ಬೋದು. ಆದ್ರೆ ಸ್ವಲ್ಪ ನಿಮ್ಗೆ ಐಡಿಯಾ ಬೇಕು ಅದ್ರ ಬಗ್ಗೆ. ಓಕೆ. ಹಾಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇದ್ರೆ ನಿಮ್ಗೆ ಮಾಡ್ಲಿಕ್ಕೆ ತುಂಬಾ ಈಸಿ. ಒಂದು ಇದ್ರಲ್ಲಿ ನೆಗೆಟಿವ್ ಅಂತ ಎಂತಾದ್ರೆ ಉಂಟಾ, ಕಷ್ಟ ಅಂತ? ನೆಗೆಟಿವ್ ಅಂತ ಏನಿಲ್ಲ. ಒಂದು ಐಟಮ್ ತಗೊಂಡ ನಂತರ ನಾವು ಅದನ್ನ ನೋಡ್ತಾ ಇರ್ಬೇಕು. ಯಾಕಂದ್ರೆ ಐಟಮ್ ಎಕ್ಸ್ಚೇಂಜ್ ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ಎಕ್ಸ್ಪೈರಿ ಬರ್ತದೆ ನಿಮ್ಗೆ. ಹೌದೌದು. ಎಕ್ಸ್ಪೈರಿ ಬಂದ್ರೆ ಮತ್ತೆ ಕಷ್ಟ ಆಗ್ತದೆ. ಅದೇ ಎಕ್ಸ್ಪೈರಿ ಆದ ಪ್ರಾಡಕ್ಟ್ ನೀವು ಹಿಂದೆ ಕೊಡ್ತೀರಾ, ನಿಮ್ಗೆ ಲಾಸ್? ಅದು ಯಾವ್ದನ್ನು ಐಟಮ್ ಹಿಂದೆ ಕೊಡ್ಬೋದು ಅದನ್ನು ಮಾತ್ರ ನಾವು ಪರ್ಚೇಸ್ ಮಾಡೋದು, ಬೇರೆ ಅದನ್ನು ನಾವು ಪರ್ಚೇಸ್ ಮಾಡೋದಿಲ್ಲ. ಓಕೆ ಓಕೆ, ಅರ್ಥ ಆಯ್ತು. ಅವರಿಗೆ ಹಿಂದೆ ಕೊಡ್ಬೋದು. ಯಾವ್ದನ್ನು ಹಿಂದೆ ಕೊಡ್ಲಿಕ್ಕೆ ಆಗ್ತದೆ ಅದನ್ನು ಮಾತ್ರ ನಾವು ಪರ್ಚೇಸ್ ಮಾಡುದು. ಬಟ್ ಅದು ಹಿಂದೆ ಕೊಡುವಂತ ಆಗ್ಬಾರ್ದು. ಹೌದೌದು, ಕರೆಕ್ಟ್ ಕರೆಕ್ಟ್. ಮತ್ತೆ ಅವರಿಗೆ ಸಹ ಸ್ವಲ್ಪ ಇದಾಗ್ತದೆ, ಅರ್ಥ ಆಗ್ತದೆ. ಸರ್, ಇದು ಒಂದು ಫ್ರಾಂಚೈಸಿಯಾ ನೀವೇ ಸ್ಟಾರ್ಟ್ ಮಾಡಿದ್ದ? ಫ್ರಾಂಚೈಸಿ ಅಲ್ಲ, ಇದು ನಾವೇ ಸ್ಟಾರ್ಟ್ ಮಾಡೋದು. ನೀವೇ ಓನರ್? ಹೌದು, ಎಲ್ಲ ಡಿಸಿಷನ್ ನೀವೇ ತಗೊಳ್ಳೋದು? ಓಕೆ. ಇದು ಇಂಥ ಬಿಸ್ನೆಸ್ ಹೊಸೊಬ್ರು ಸ್ಟಾರ್ಟ್ ಮಾಡ್ಬೋದಾ? ಖಂಡಿತವಾಗಿ ಮಾಡ್ಬೋದು. ಆದ್ರೆ ನಿಮ್ಗೆ ಆ ಫೀಲ್ಡ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸ್ ಇಲ್ಲದ್ರೆ ನಿಮ್ಗೆ ಈ ಫೀಲ್ಡ್ ಸ್ವಲ್ಪ ಕಷ್ಟ ಆಗ್ತದೆ. ಈ ಸ್ಟಾರ್ಟ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ 3 ಥಿಂಗ್ಸ್ ಎಂತ ನೋಡ್ಬೇಕು ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ? ಹೊಸೊಬ್ರು ಸ್ಟಾರ್ಟ್ ಮಾಡ್ಲಿಕ್ಕೆ ಅಂದ್ರೆ ಅದರ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸೂಪರ್ ಮಾರ್ಕೆಟ್ ಅಂದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ಯಾವ್ದೆಲ್ಲ ಐಟಮ್ ಬೇಕು, ಡೈಲಿ ನೀಡ್ಸ್ ಯಾವ್ದೆಲ್ಲ ಐಟಮ್ ಬೇಕು, ಅದು ಎಲ್ಲಿಂದ ತಕೊಂಡು ಬರ್ಬೇಕು ಮೊದಲು ಅದು ನಮ್ಗೆ ಗೊತ್ತಿರ್ಬೇಕು. ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ ನಂತರ ಯಾವ್ದು ಐಟಮ್ ಅನ್ನು ಎಲ್ಲಿ ಇಡಬೇಕು ಅದರ ಬಗ್ಗೆ ಕೂಡ ನಾಲೆಜ್ ನಿಮ್ಗೆ ಬೇಕು. ಇದು ಹೀಗೆ ಯಾಕೆ ಅರೇಂಜ್ಮೆಂಟ್ ಮಾಡಿದ್ದು? ಆಕ್ಚುಲಿ ಅದು ಹಾಗೇನೆ ಬರುದು. ಸೂಪರ್ ಮಾರ್ಕೆಟ್ ಸೆಟಪ್ ಅಂದ್ರೆ ಹಾಗೇನೆ. ಯಾವ ಡಿಸ್ಪ್ಲೇ ಎಲ್ಲಿರ್ಬೇಕು ಅದು ಈ ರೀತಿ ಇರುದು. ಈ ರೀತಿ ಇರುದು. ಸೊ ಕಸ್ಟಮರಿಗೆ ತೆಗಿಲಿಕ್ಕೆ ಈಸಿ ಆಗ್ಲಿಕ್ಕೆ ಫುಡ್ ಐಟಮ್, ನಾನ್ ಫುಡ್ ಐಟಮ್ ಎಲ್ಲಿ ಬರ್ಬೇಕು, ಯಾವ್ದು ಸೋಪು ಅದೆಲ್ಲ ಎಲ್ಲಿ ಇರ್ಬೇಕು ಅದು ಅಲ್ಲೇ ಇರ್ಬೇಕು. ಆದ್ರೆ ನಾವು ಸೋಪ್ ಜೊತೆ ಹೋಗಿ ಮ್ಯಾಗಿ ನೂಡಲ್ಸ್ ಇಡ್ಲಿಕ್ಕೆ ಆಗುದಿಲ್ಲ. ಅದರದ್ದು ಕ್ಯಾಟಗರಿ ಬೇರೆನೆ, ಅದು ಬೇರೆನೆ ಇರ್ಬೇಕು. ಅದ್ರ ಬಗ್ಗೆ ಅಂದ್ರೆ ಸೇಲ್ಸ್ ಫೀಲ್ಡ್ ಅಲ್ಲಿ, ಈ ಫೀಲ್ಡ್ ಅಲ್ಲಿ ನಮ್ಗೆ ನಾಲೆಜ್ ಇರ್ಬೇಕು. ಸರ್, ಇದೊಂದು ಪ್ರಮೋಷನ್ ಮಾಡ್ಲಿಕ್ಕೆ ನೀವ್ ಎಂತಾದ್ರೆ ಮಾಡ್ತೀರಾ, ಇಲ್ಲ ಪಬ್ಲಿಕ್ ಮೌತ್ ಟು ಮೌತ್ ಪ್ರಮೋಷನ್, ವರ್ಡ್ ಆಫ್ ಮೌತ್? ಊರಲ್ಲಿ ಆಕ್ಚುಲಿ ಪ್ರಮೋಷನ್ ಬೇಕಂತ ಇಲ್ಲ. ಯಾಕಂದ್ರೆ ನಮ್ದು ಆಲ್ಮೋಸ್ಟ್ ಎಲ್ಲ ರೆಗ್ಯುಲರ್ ಕಸ್ಟಮರೇ. ಅದು ಕೂಡ ಏನಾದ್ರು ಸ್ಪೆಷಲ್ ಡೇ ಇರುವಾಗ ಪ್ರಮೋಷನ್ ಮಾಡ್ತೇವೆ. ಯಾಕಂದ್ರೆ ಒಳಗೆ ಏನ್ ನಡೀತದಂತ ಕಸ್ಟಮರ್ಗೆ ಗೊತ್ತಿರುವುದಿಲ್ಲ. ಯಾವ್ದಾದ್ರು ಒಂದು ಪ್ರಮೋಷನ್ ಇದ್ರೆ, ಐಟಮ್ ಇದ್ರೆ ಅದನ್ನ ನಾವು ಅಂದ್ರೆ ಜನರಿಗೆ ಗೊತ್ತಾಗ್ಬೇಕಂತ ಪ್ರಮೋಷನ್ ಮಾಡ್ತೇವೆ. ಇದು ಯಾವಾಗ್ಲೂ ಓಪನ್ ಇರ್ತದ? ಯಾವಾಗ್ಲೂ. ಓಕೆ. ಸಂಡೇ ಕೂಡ ಓಪನ್ ಇರ್ತದೆ. ಇದು ಆಫರ್ ಇಲ್ಲಿ ಥಿಂಗ್ಸ್ ಹೋಲ್ಸೇಲ್ ಪ್ರೈಸ್ ಸಿಗ್ತದಾ, ಇಲ್ಲ ಬೇರೆ ಮಾರ್ಕೆಟ್ ಅಲ್ಲಿ ಸಿಗುವ ಪ್ರೈಸ್ ಗೆ ಸಿಗ್ತದೆ? ಅದಕ್ಕಿಂತ ಕಮ್ಮಿಯೂ ಸಿಗ್ತದೆ. ಯಾಕಂದ್ರೆ ನಮ್ದೊಂದು ಊರಲ್ಲಿ ಬ್ರಾಂಡೆಡ್ ಪ್ರಾಡಕ್ಟ್ ಗೆ 5% ಡಿಸ್ಕೌಂಟ್ ಇಟ್ಟಿದ್ದೇವೆ. ಬ್ರಾಂಡೆಡ್ ಪ್ರಾಡಕ್ಟ್ ಯಾವ್ದು ಕಂಪನಿ ಪ್ರಾಡಕ್ಟ್ ಉಂಟು, ಯಾವ್ದ್ರಲ್ಲಿ MRP ಇರ್ತದೆ
ಅದಕ್ಕೆ 5%. ಒಂದು ಐಟಮ್ ಮೇಲೆ ಯಾವುದೇ ಐಟಮ್ ತಕೊಳ್ಳಿ, ಹ್ಮ್. ಐಟಮ್ ಮೇಲೆ 5% ಉಂಟು. ಒಂದು ಐಟಮ್ 100 ರೂಪಾಯಿದ ಐಟಮ್ ತಕೊಂಡ್ರೆ ಹಾ. ಅದಕ್ಕೆ 5 ರೂಪಾಯಿ ಡಿಸ್ಕೌಂಟ್ ಆಗ್ತದೆ ನಿಮ್ಗೆ. Okay. 10 ರೂಪಾಯಿ ಐಟಮ್ ತಕೊಂಡ್ರು 1 ರೂಪಾಯಿ ಡಿಸ್ಕೌಂಟ್ ಆಗ್ತದೆ. 5% ಡಿಸ್ಕೌಂಟ್ ಉಂಟು. ಆದ್ರೆ ವಿಲೇಜ್ ಅಲ್ಲಿ ಅದೊಂದು ಒಳ್ಳೆ ಅಂತ ಅನಿಸ್ತದೆ. ಹೌದು, ನೀವು ದೊಡ್ಡ ಸಿಟಿಗೆ ಹೋದ್ರು ಕೂಡ ಅಷ್ಟೇ ಕೊಡುದು. ಹಾ. ಅದೇ ಊರಲ್ಲಿ ಒಂದು ಹೌದು, ನಮ್ದು ಟೈಮ್ ಸೇವ್ ಆಗ್ತದೆ, ಒಂದೇ ಹೌದು. ಕಡೆ ಎಲ್ಲ ಥಿಂಗ್ಸ್ ಸಿಗ್ತದೆ, ಒಳ್ಳೇದಂತ ಎನಿಸ್ತೇನೆ ನಾನು. ಸೊ ಎಲ್ಲ ಥಿಂಗ್ಸ್ ಅಲ್ಲಿ ನಮ್ಗೆ ಕಮ್ಮಿಯಲ್ಲಿ ಸಿಗ್ತದೆ. ಹೌದು. ಓಕೆ ಸರಿ, ಇದಕ್ಕೆ ನಮ್ಗೆ ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ ಗವರ್ಮೆಂಟ್ ಇಂದ ಎಂತ ಸಬ್ಸಿಡಿ ಹಾಗೆ ಫೆಸಿಲಿಟಿ ಉಂಟಾ? ಇದು ಅದ್ರ ಬಗ್ಗೆ ಅಷ್ಟು ನಮ್ಗೆ ನಾಲೆಜ್ ಇಲ್ಲ. Okay. ಸಿಗ್ಬೋದು, ಅಂದ್ರೆ ಮ್ಯಾನುಫ್ಯಾಕ್ಚರ್ ಇದಕ್ಕೆ ನಿಮ್ಗೆ ಹಾ. ಸಿಗ್ತದೆ, ಲೋನ್ ಎಲ್ಲ ಸಿಗ್ತದೆ. ಮ್ಯಾನುಫ್ಯಾಕ್ಚರ್ ಅವರೇ ಮಾಡಿ. ಮ್ಯಾನುಫ್ಯಾಕ್ಚರ್ ಮಾಡೋದಾದ್ರೆ ಸ್ವಲ್ಪ ಸಬ್ಸಿಡಿ ಆಗಿ ಲೋನ್ ಆಗಿ ಸಿಗ್ತದೆ. ಹಾ. ಮತ್ತೆ Okay. ಇದ್ರ ಬಗ್ಗೆ ಅಷ್ಟು ಲೋನ್ ಬಗ್ಗೆ ಅಷ್ಟು ನಮ್ಗೆ ನಾಲೆಜ್ ಇಲ್ಲ. ಓಕೆ ಓಕೆ. ಮತ್ತೆ ನೀವು ಇದು ಬಿಸ್ನೆಸ್ ನೀವೇ ಒಬ್ಬರೇ ನೋಡ್ತಿದ್ದೀರಾ, ವರ್ಕರ್ಸ್ ಇದ್ದಾರಾ? ವರ್ಕರ್ಸ್ ಇದ್ದಾರೆ. ಹೌದೌದು, 2 ಸ್ಟಾಫ್ ಇದ್ದಾರೆ ನಮ್ಗೆ. ಓಕೆ ಓಕೆ, ಅರ್ಥಾಗ್ತದೆ. ಇದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಹೊಸೊಬ್ರು ಇದರಲ್ಲಿ ಪ್ರಾಫಿಟ್ ಉಂಟಾ? ಖಂಡಿತವಾಗಿ ಪಡಿಬಹುದು. ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದ್ರೆ ಖಂಡಿತವಾಗಿ ಮಾಡ್ಬೋದು, ಹೊಸೊಬ್ರಿಗೂ ಕೂಡ ಮಾಡಬಹುದು. ಬಟ್ ಅದ್ರ ಬಗ್ಗೆ ನಾನು ಮುಂಚೆ ಹೇಳಿದಾಗೆ ಹೌದು, ಎಕ್ಸ್ಪೀರಿಯನ್ಸ್ ಸೇಲ್ಸ್ ಅಲ್ಲಿ ಬೇಕು, ಐಡಿಯಾ ಬೇಕು. ಓಕೆ. ಸೊ ಈ ವಿಡಿಯೋ ನಿಮಗೆ ಮೀನಿಂಗ್ಫುಲ್ ಆಯ್ತು ಅಂತ ಎನಿಸ್ತೇನೆ, ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೇನೆ ಅನಿಸ್ತೇನೆ. ಸೊ ಮಿನಿ ಸೂಪರ್ ಮಾರ್ಕೆಟ್ ಹೇಗೆ ಸ್ಟಾರ್ಟ್ ಮಾಡೋದಂತ ಸೊ ನಿಮಗೆ ಐಡಿಯಾ ಸಿಗ್ಬೋದು. ಎಂತಾದ್ರೆ ಕ್ಲಾರಿಫಿಕೇಶನ್ ಇದ್ರೆ ನಾನು ಸರ್ ಹತ್ರ ಕ್ಲಾರಿಫೈ ಮಾಡಿ ಕಮೆಂಟಿಗೆ ರಿಪ್ಲೈ ಕೊಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಎಂತಾದ್ರೆ ಕ್ಲಾರಿಫಿಕೇಶನ್ ಇದ್ರೆ ಕಮೆಂಟ್ ಮಾಡಿ, ಹೇಗಿತ್ತು ಅಂತ ಸಹ ಕಮೆಂಟ್ ಮಾಡಿ ಹೇಳಿ. ಇಷ್ಟು ತನಕ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ ಒತ್ತಿರಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗುತ್ತೇನೆ. ಬಾಯ್.